ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಿರೀಕ್ಷೆಯಂತೆ ಕೂಡ ಕಾಂಗ್ರೆಸ್ ಅಲ್ಲಿ ಗೆದ್ದಿರುವಂತದ್ದು. ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಕೂಡ ಅಲ್ಲಿ ಹೋರಾಟ ಮಾಡಿ ಅಲ್ಲಿ ತಮ್ಮ ಪುತ್ರಿಯನ್ನ ಗೆಲ್ಸ್ಕೊಂಡಿದ್ದಾರೆ. ನಮ್ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಪುತ್ರ ಆದಂತಹ ರಾಹುಲ್ ಜಾರಕಿಹೊಳಿ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ರಾಹುಲ್ ಜಾರಕಿಹೊಳಿ ಅವರು ಬಹಳ ಮುಖ್ಯವಾಗಿರುವಂತದ್ದು, ನಿಮ್ಮ ಸಹೋದರಿ ಪ್ರಿಯಾಂಕಾ ಅವರ ಗೆಲುವಿನ ಹಿಂದೆ ನೀವು ಕೂಡ ಸಾಕಷ್ಟು ಕೆಲಸ ಮಾಡಿದ್ರಿ ಅಂತ. ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ರಿ, ಗೆಲ್ಲೋದಕ್ಕೆ ಏನು ಹೇಳ್ಬೋದು? ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಿಂದ ಮೊದಲಿಂದ್ರೂ ಕೂಡ ಒಂದು ಕಾಂಗ್ರೆಸ್ ಒಂದು ಬೇಸ್ ಅಂತ ಹೇಳ್ಬೋದು, ಗಟ್ಟಿಯಾಗಿತ್ತು. ಅದೇ ನಮಗೀಗ ಈ ಚುನಾವಣೆಯಲ್ಲಿ ಒಂದು ಸಾಕಷ್ಟು ಲಾಭ ಆಗಿತ್ತು. ಮತ್ತು ಅದೇ ರೀತಿ ತಂದೆ ಸತೀಶ್ ಜಾರಕಿಹೊಳಿ ಅವರು 25-30 ವರ್ಷಗಳಿಂದ ಬೆಳಗಾವಿ ಜಿಲ್ಲೆ ರಾಜಕೀಯದಲ್ಲಿ ಒಂದು ಸಕ್ರಿಯವಾಗಿ ಅವರು ಪಾಲ್ಗೊಂಡಿದ್ದಾರೆ. ಅನೇಕ ಸಮಾಜ ಸೇವಕರಾಗಿರ್ಬೋದು, ಅವರು ಅಲ್ಲಿ ಪ್ರಥಮ ಬಾರಿಗೆ MLC ಆಯ್ಕೆ ಆದಾಗ ಕೂಡ ಅಲ್ಲಿ ಆ ಭಾಗದ ಜನರ ಜೊತೆ ಒಂದು ಒಳ್ಳೆ ಒಡನಾಟ ಆಗಿರ್ಬೋದು, ಒಂದು ಸಂಪರ್ಕವನ್ನು ಅವರು ಹೊಂದಿದ್ರು. ಮತ್ತು ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಏನು 5 ಗ್ಯಾರಂಟಿಗಳಿವೆ, ಅವು ಗ್ರೌಂಡ್ ಮಟ್ಟದಲ್ಲಿ ಮಹಿಳೆಯರಿಗಿರ್ಬೋದು, ಸಾರ್ವಜನಿಕರಿಗೆ ಮುಟ್ಟಿದ್ದಾವೆ. ಅದನ್ನೆಲ್ಲ ನೋಡಿ ಇವತ್ತು ಚಿಕ್ಕೋಡಿ ಮತಕ್ಷೇತ್ರ ಜನತೆ ಪ್ರಿಯಾಂಕಾ ಜಾರಕಿಹೊಳಿಗೆ ಒಂದು ಆಶೀರ್ವಾದ, ಒಂದು ಚಿಕ್ಕ ವಯಸ್ಸಲ್ಲಿ ಆಶೀರ್ವಾದ ಅವರು ಮಾಡಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ 5 ವರ್ಷಗಳಲ್ಲಿ ಅವರು ಸಂಸದರಾಗಿ ಏನೇನು ಅಭಿವೃದ್ಧಿ ಕಾರ್ಯ ಆಗಿರ್ಬೋದು, ಸಮಾಜ ಸೇವೆ ಕಾರ್ಯ ಆಗಿರ್ಬೋದು, ಏನೇನು ಸಂಸದರಾಗಿ ಏನೇನು ಕೆಲಸ ಮಾಡಬೇಕು ಅವನ್ನೆಲ್ಲ ಮಾಡ್ಲಿಕ್ಕೆ ಒಂದು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತಾರೆ. ಅದಕ್ಕೆ ಇದೇ ರೀತಿ ಅವರ ಆಶೀರ್ವಾದ ಇರ್ತದೆ ಅಂತ ನಾನು ಭಾವಿಸಿದ್ದೇನೆ. ನೀವು ಕೂಡ ಚುನಾವಣಾ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ರೆ. ನಿಮ್ಮ ಹಿಂದಿನ ಚುನಾವಣೆಗಳಲ್ಲಿ ತಂದೆಯವ್ರ ಜೊತೆ ಸಾಕಷ್ಟು ಕೂಡ ಕೆಲಸ ಮಾಡಿದ್ರಿ ಚುನಾವಣೆ ಸಂದರ್ಭದಲ್ಲಿ. ಈ ಚುನಾವಣೆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಹೆಂಗಿತ್ತು ನಿಮ್ಗೆ? ಮೊದಲು ಮಾಡಿದಂತ MLA ಚುನಾವಣೆಯಲ್ಲಿ ಎಮ್ಕೋಣಿ ಮತಕ್ಷೇತ್ರದಿಂದ ತಂದೆ ಸತೀಶ್ ಜಾರಕಿಹೊಳಿ 4 ಬಾರಿ ಸತತವಾಗಿ ಅವರು ಗೆಲ್ಕೋತ್ ಬಂದಿದ್ದಾರೆ. ಅದಕ್ಕೆ ಅಲ್ಲಿ ನಮ್ದು ಮೊದಲಿಂದ ಕೂಡ ಸಂಘಟನೆ ಆಗಿರ್ಬೋದು, ಒಂದು ಪ್ರಬಲವಾದಂತ ಬೇಸ್ ನಮ್ಗೆ ರೆಡಿ ಆಗಿತ್ತು. ಆದ್ರೆ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಒಂದು ಹೊಸ ಕ್ಷೇತ್ರ ಆಗಿತ್ತು, ಸಾಕಷ್ಟು ಸವಾಲುಗಳಿದ್ವು, ಸಾಕಷ್ಟು ಒಂದು ಅಲೆ ವಿರುದ್ಧ ನಾವು ಗೆದ್ದು ಬರುವಂತ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ತಂದೆ ಸತೀಶ್ ಜಾರಕಿಹೊಳಿ ಸಾಕಷ್ಟು ಒಂದು ಚಾಣಾಕ್ಷತೆಯಿಂದ ಅವರೆಲ್ಲ ಕೆಲಸ ಕಾರ್ಯ ಮಾಡಿ, ಸಂಘಟನೆ ಮಾಡಿ, ಎಲ್ಲಾ ಒಂದು ನಾಯಕರನ್ನು ವಿಶ್ವಾಸಕ್ಕೆ ತಗೊಂಡು ಅವರು ಕೆಲಸ ಕಾರ್ಯನ ಮಾಡಿದೆ. ಅವ್ರು ಮಾಡಿ ಅಂತ ಒಂದು ಟೆಕ್ನಿಕ್ ಒಂದು ರೂಟಿಂದ ಒಂದು ಇವತ್ತು ನಾವು 80,000ಕ್ಕಿಂತ ಹೆಚ್ಚು ಲೀಡ್ ನಿಂದ ಇವತ್ತು ಪ್ರಿಯಾಂಕಾ ಅವರು ಆಯ್ಕೆ ಆಗಿದೆ. ಒಂದು ಮಾತಲ್ಲಿ ಕೇಳಿ ಬರ್ತಾ ಇರುವಂತದ್ದು, ಸೊ ಬಿಜೆಪಿಯವರು ಕೂಡ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಗೆಲುವಿಗೆ ಒಂದಷ್ಟು ತೆರೆಮರೆಯಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು, ಆ ರೀತಿ ಬೆಳವಣಿಗೆ ಆಗಿದೆಯಾ ಅಥವಾ ಗೆಲ್ಲೋದಕ್ಕೆ ಅಂತ? ಇಲ್ಲ, ನಮ್ಮ ಪಕ್ಷ ವತಿಯಿಂದ ನಾವು ಏನೇನು ಕೆಲಸ ಕಾರ್ಯ ಮಾಡಬೇಕು ಅದು ಎಲ್ಲ ತಂದೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ಮಾಡಿದ್ದಾರೆ. ಬೇರೆ ಪಕ್ಷದ ನಾವು ಏನು ಇದ್ ಮಾಡ್ಲಿಕ್ಕೆ ಹೋಗಿಲ್ಲ. ನಮ್ಮ ಪಕ್ಷದಿಂದ ನಾವು ಎಷ್ಟು ಪ್ರಾಮಾಣಿಕವಾಗಿ ನಾವು ಎಲ್ಲ ಕೆಲಸ ಮಾಡಬೇಕಾಗಿತ್ತು, ನಮ್ಮ ಕಾರ್ಯಕರ್ತ ಆಗಿರೋದು ಮುಖಂಡರು ಎಲ್ಲ ಕೂಡ ಮಾಡಿದ್ದಾರೆ. ಇನ್ನು ಬೇರೆ ಪಕ್ಷದವರು ಅವರು ಕೂಡ ಅವರು ಗೆಲ್ಬೇಕಂತ ಒಂದು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಒಂದು ಸಹಜವಾಗಿ ಒಂದು ಚುನಾವಣೆ ಅಂದ್ರೆ ಎಲ್ಲಾ ಪಕ್ಷದವ್ರು ನಾವು ಗೆಲ್ಬೇಕಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅದಕ್ಕೆ ನಮ್ಮ ಕಡೆಯಿಂದ ನಾವು ಎಫರ್ಟ್ ಹಾಕಿದ್ರೆ ಅವರು ಕೂಡ ಎಫರ್ಟ್ ಹಾಕಿದ್ರೆ. ಅದಕ್ಕೆ ಕೊನೆಯದಾಗಿ ಜನರು ನಮಗೆ ಆಶೀರ್ವಾದನ ಪ್ರಿಯಾಂಕಾ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಅವರೊಂದು ಮುಂದಿನ ವರ್ಷಗಳಲ್ಲಿ ನಾವೆಲ್ಲ ಕೆಲಸ ಮಾಡ್ತೇವೆ ಅಂತ ಹೇಳ್ತೀವಿ. ಪ್ರಿಯಾಂಕಾ ಜಾರಕಿಹೊಳಿ ಅವರು ಈಗ ಸಂಸತ್ಗೆ ಹೋಗ್ತಾ ಇದ್ದಾರೆ. ರಾಹುಲ್ ಜಾರಕಿಹೊಳಿ ಅವರು ಮುಂದೆ ಏನ್ ಮಾಡ್ತಾರೆ? ಇಲ್ಲ, ಸದ್ಯದಾಗಿ ತಂದೆ ಸತೀಶ್ ಜಾರಕಿಹೊಳಿ ಶಾಸಕರಾಗಿ ಏನು ಕೆಲಸ ಮಾಡ್ತಿದ್ದಾರೆ, ಅವ್ರು ಕೊಟ್ಟಂತ ಜವಾಬ್ದಾರಿಯಾಗಿರ್ಬೋದು, ಮತ್ತೆ ಪ್ರಿಯಾಂಕಾ ಜಾರಕಿಹೊಳಿ ಏನು ಹೊಸ ಕ್ಷೇತ್ರವನ್ನ ಅವರು ಸಂಸದರಾಗಿ ಆಯ್ಕೆ ಆಗಿದ್ದಾರೆ, ಅವರಿಗೆ ಒಂದು ಆಡಳಿತ ದೃಷ್ಟಿಯಿಂದ ಆಗಿರ್ಬೋದು ಮತ್ತು ಸಂಘಟನೆ ಒಂದು ದೃಷ್ಟಿಯಿಂದ ಆಗಿರ್ಬೋದು ಅವ್ರಿಗೆ ಸಹಾಯ ಮಾಡೋದಾಗಿರ್ಬೋದು. ಈ ನಿಟ್ಟಿನಲ್ಲಿ ನಾವು ಸದ್ಯ ಮಟ್ಟದಲ್ಲಿ ನಾವು ಕೆಲಸ ಕಾರ್ಯವನ್ನು ಮಾಡ್ತದೆ. ಮುಂದಿನ ದಿನಗಳಲ್ಲಿ ಅವಕಾಶಗಳು ಸಿಕ್ಕಾಗ ಯಾವ ರೀತಿ ಒಂದು ಸಮಯ ಸಂದರ್ಭ ಬರ್ತದೆ ಅದನ್ನ ನೋಡಿ ವರಿಷ್ಠರಾಗಿರ್ಬೋದು, ತಂದೆಯವರಾಗಿರ್ಬೋದು, ಪಕ್ಷವರಾಗಿರ್ಬೋದು ಯಾವ ರೀತಿ ಅದ ಸಂದರ್ಭ ಬರ್ತದೆ ಅದನ್ನ ನೋಡಿ ನಾವೆಲ್ಲ ನಿರ್ಧಾರವನ್ನ ತಗೊಳ್ತೇವೆ ಅಂತ. ನಿಮಗೂ ಕೂಡ ಶಾಸಕರಾಗಬೇಕು, ಸಂಸದರಾಗಬೇಕು ಅನ್ನುವಂತ ಆಸೆ ಆಕಾಂಕ್ಷೆ ಇದೆಯಾ? ಇನ್ನು ಸದ್ಯ ಅದರ ಬಗ್ಗೆ ಏನು ಯಾವುದೇ ರೀತಿಯಿಂದ ಚರ್ಚೆ ಆಗಿರ್ಬೋದು ಎಲ್ಲೂ ನಾವು ಇದ್ ಮಾಡಿಲ್ಲ. ಮುಂದೆ ನೋಡೋಣ. ಯಾಕಂದ್ರೆ ಇನ್ನು ನಮ್ಗೆ ಕೂಡ ಚಿಕ್ಕ ವಯಸ್ಸಾಗಿದೆ. ಪಕ್ಷದಲ್ಲಿ ನಾವು ದುಡಿಬೇಕು, ಸಂಘಟನೆ ಆಗಿರ್ಬೋದು ಕಾರ್ಯ ಮಾಡಬೇಕು. ಅದ ನಂತರ ನಮ್ಗೆ ಫಲ ಸಿಗ್ತದೆ. ಅದಕ್ಕೆ ನಾವೆಲ್ಲ ಕೆಲಸ ಮಾಡಿದ ಮೇಲೆ ನಾವು ಫಲವನ್ನು ನಿರೀಕ್ಷೆ ಮಾಡ್ತೀವಿ. ಇದಿಷ್ಟು ಕೂಡ ಸತೀಶ್ ಜಾರಕಿಹೊಳಿ ಅವರ ಪುತ್ರ ಆಗಿರುವಂತಹ ರಾಹುಲ್ ಜಾರಕಿಹೊಳಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.